ಇನ್ನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲೇ ರಾಜ್ಯ ಸರ್ಕಾರ ರಾಮ ಭಕ್ತರಿಗೆ ಆಘಾತ ನೀಡಿದೆ. ಹಿಂದೂಗಳಿಗೆ ವಾರಣಾಸಿ, ಅಯೋಧ್ಯೆ ಹಾಗೂ ಪ್ರಯಾಗ್ರಾಜ್ ಯಾತ್ರೆಗೆ ಅವಕಾಶ ಮಾಡಿಕೊಡುವ ಕರ್ನಾಟಕ ಭಾರತ್ ಗೌರವ್ ಕಾಶಿ ಯಾತ್ರೆಯನ್ನ ತೀವ್ರ ಚಳಿ ಅನ್ನೋ ಕಾರಣಕ್ಕೆ ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಕರ್ನಾಟಕ ಭಾರತ್ ಗೌರವ್ ಕಾಶಿ ಗಯಾ ಯಾತ್ರೆ ಬದಲು ಭಾರತ್ ಗೌರವ್ ದಕ್ಷಿಣ ಯಾತ್ರೆಗೆ ಮುಜರಾಯಿ ಇಲಾಖೆ ಮುಂದಾಗಿದೆ. ಯಾತ್ರೆ ಅಡಿ ರಾಮೇಶ್ವರ, ಕನ್ಯಾಕುಮಾರಿ, ಮದುರೈ, ತಿರುವನಂತಪುರಂಗೆ ತೆರಳುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ರಾಮ ಮಂದಿರ ಉದ್ಘಾಟನೆಗೆ ಮೊದಲು ಕರ್ನಾಟಕ ಗಿಫ್ಟ್ ಕೊಟ್ಟಿದ್ದೆ, ನಮ್ಮ ಸರ್ಕಾರ ಗಿಫ್ಟ್ ಕೊಟ್ಟಿದ್ದೆ. ಯಾರು ಕರಸೇವಕರಿದ್ದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡೋ ಮೂಲಕ. ಅದಾದ ಬಳಿಕ ವಿಶೇಷ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇಲ್ಲ, ಆ ಥರದ್ದು ಯಾವುದೇ ಆದೇಶ ಇಲ್ಲ ಅಂತ. ಈಗ ಒಂದು ಯಾತ್ರೆಯನ್ನು ಅದು ರೈಲ್ವೆ ಇಲಾಖೆ ಕೊಟ್ಟಿದ್ದು, ರಾಜ್ಯ ಸರ್ಕಾರದಲ್ಲ, ಅದು ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರದ ಯೋಜನೆ, ಅದನ್ನೂ ಕೂಡ ಕಟ್ ಮಾಡಾಯ್ತು. ಇನ್ನೇನು ಮಾಡಬೇಕು, ಇನ್ನೇನು ಮಾಡೋದಕ್ಕೆ ಅಂದ್ಕೊಂಡಿದ್ದೀರಿ ಅದನ್ನಾದ್ರೂ ಹೇಳ್ಬಿಡಿ. ಅಲ್ಟಿಮೇಟ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕಾಗಿರೋದು ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಅಂದರೆ ಜೆನ್ಯುಯಿನ್ ರೀಸನ್ಗಳನ್ನು ಕೊಟ್ಟು ನೀವು ಇದನ್ನೇ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅದಕ್ಕನುಗುಣವಾಗಿ ಏನನ್ನೋ, ಈಗ ತೀವ್ರ ಚಳಿ, ನಾವು ಜನರ ಆರೋಗ್ಯದ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀವಿ. ಈಗ ಮೇ ಬಿ ನಾಳೆ ಅಥವಾ ನಾಡಿದ್ದು ಅದೇ ಥರದ ಹೇಳಿಕೆ ಬರುತ್ತೆ. ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿರುವ ಹಿರಿಯರು ಈ ಕೊರೆಯೋ ಚಳಿನಲ್ಲಿ ಅಲ್ಲಿಗೆ ಹೋಗ್ತಾರೆ ಅಂದರೆ ನೀವು ಓಕೆ ಒಪ್ಕೊಳ್ತೀರೇನ್ರಿ? ಒಪ್ಕೊಳ್ಳಲ್ಲ ತಾನೇ? ಈಗ ಎಷ್ಟೋ ಜನ 22ನೇ ತಾರೀಕೆ ಬರಬೇಡಿ, ಸಮಸ್ಯೆ ಆಗುತ್ತೆ, ಇಲ್ಲ ನಾನು ಅವತ್ತೇ ಹೋಗ್ಬಿಡ್ತೀನಿ ಅಂತೆಲ್ಲ ಔಚಿತನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಪ್ರಧಾನಮಂತ್ರಿಯವರೇ ಹೇಳಿಬಿಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಸ್ವತಃ ಸಿದ್ದರಾಮಯ್ಯ ಅವರು ನಾನು ಹೋಗ್ತೀನಿ ಎಂದಿದ್ದಾರೆ. ಬಿಡುವು ಮಾಡ್ಕೊಂಡು ಪುರ್ಸೊತ್ತಿದ್ದಾಗ ನಾನು ಹೋಗ್ತೀನಿ ಅಂತಂದ್ರು. ಹೋಗುವಂತವರಿಗೆ ಸಾಧ್ಯ ಆದ್ರೆ ಅವಕಾಶ ಮಾಡಿಕೊಡಿ. ಅವಕಾಶಗಳನ್ನ ತಪ್ಪಿಸೋ ಕೆಲಸ ಆಗೋದು ಬೇಡ. ಯಾಕೆ ಅಂತಂದ್ರೆ ಈಗ ನೋಡಿ, ನಿಮಗೆ ರೈಲ್ವೆ ಇಲಾಖೆ ಕೊಡ್ತಿದೆ ಅಂತಂದ್ರೆ ಅದು ಅಫೋರ್ಡೆಬಲ್ ಕೂಡ, ಜನರ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಕೊಡ್ತಿರುವ ಯೋಜನೆ. ಇನ್ನೇನೋ ಮಾಡೋಕ್ ಹೋಗಿ ಇನ್ಯಾವುದೋ ರೂಟ್ ಅನ್ನ ಹುಡುಕೊಂಡು ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಡು ಅವಾಗ ಮತ್ತೆ ನೀವೇ ಸಹಾಯಕ್ಕೆ ಹೋಗ್ಬೇಕಾಗತ್ತೆ. ಆಬ್ವಿಯಸ್ಲಿ ಯಾರು ಸಹಾಯ ಮಾಡಲ್ಲ, ಅಷ್ಟೆಲ್ಲ ಕಟಕರು ಇರೋದಿಲ್ಲ. ಬಟ್ ಇರುವ ಅವಕಾಶವನ್ನ ನೆಗೆಟಿವೋ ಪಾಸಿಟಿವೋ ಎಲ್ಲೋ ಒಂದ್ ಕಡೆ ಅದರ ಲಾಭವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋದು ಬೇಡ. ಯಾರು ಯಾತ್ರೆಗೆ ಹೋಗ್ತಾರೋ ಅವ್ರಿಗೆ ಚಳಿ ಇರುತ್ತೋ ಇಲ್ವೋ ಅಂತ ಗೊತ್ತಿರುತ್ತೆ. ಅವ್ರೇನು ಗೊತ್ತಿಲ್ಲ ಅಲ್ಲೆಲ್ಲ ಡೆಫಿನೆಟ್ಲಿ ನೋಡ, ನೀವು ಹೇಳಿನೇ ಗೊತ್ತಾಗಬೇಕು ಅಂತಿದೆಯಾ. ಬಟ್ ಮುಜರಾಯಿ ಇಲಾಖೆ ನೋಡಿ, ಈಗ ನಿಮಗೆ ಸಿದ್ದರಾಮಯ್ಯ ಅವರು ಆ ಥರದ ಆದೇಶನೇ ಇಲ್ಲ, ಹೆಂಗ್ ಹೇಳ್ತೀರಿ ಅದನ್ನ? ಈಗ ನೀವು ಡಿಸೈಡ್ ಮಾಡಿ ಜನರ ಗಮನಕ್ಕೆ ಹೋದಾಗ ಜನ ಯೋಚನೆ ಮಾಡಿದ್ದು ಇಲ್ಲಪ್ಪ, ಪಾಪ ಅವ್ರು ಅಷ್ಟೆಲ್ಲ ಹೇಳಿದ್ರು ಪೂಜೆಗಳು ಮಾಡಿಸ್ತಾ ಇದ್ದಾರೆ, ಅವ್ರ ನಂಬಿಕೆ 1000 ಇರಬಹುದು ಅಂತ ಸುಮ್ಮನಾಗಿದ್ರು. ಇಲ್ಲಿ ಈ ಕನ್ಫ್ಯೂಷನ್ ನ ಬಿಟ್ಟು ನೀವು ಆಚೆ ಬರಬೇಕು ಅಂತ. ಫಾರ್ ಎಕ್ಸಾಂಪಲ್, ನನಗೆ ಮಂದಿರದ ಬಗ್ಗೆ ನಂಬಿಕೆ ಇಲ್ಲ ಅಂತ ಫಿಕ್ಸ್ ಆಗ್ಬಿಡಿ. ಅದನ್ನ ಬಿಟ್ಟು ನನ್ನ ಹೆಸರಲ್ಲಿ ರಾಮ ಇದ್ದಾನೆ, ನಮ್ಮೂರಲ್ಲಿ ರಾಮ ಮಂದಿರ ನಾನೇ ಕಟ್ಸಿದ್ದೀನಿ, ಆಂಜನೇಯ ಅವರು ಹೇಳಿದ್ರು ನಾನು ಹನುಮಂತ ಅವರೇ ರಾಮ, ಶ್ರೀರಾಮ ನನ್ನ ಕಣ್ಣಿಗೆ ಅವರೇ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಅಗೈನ್ ಈ ತುಲನೆಯನ್ನ ಎಲ್ಲ ಧರ್ಮಕ್ಕೂ ನೀವು ಈಕ್ವಲ್ ಆಗಿ ಕೇಳೋದಾದ್ರೆ, ಯಾಕ್ರಿ ಅದೊಂದೇ ಜಾಗನ, ಮೆಕ್ಕ ಬಗ್ಗೆ ಕೇಳ್ತೀರಾ ಅದೊಂದೇ ಜಾಗನ ಅಂತ ಇಲ್ವಲ್ಲ. ಸೊ ನೀವು ಅದನ್ನ ರೆಸ್ಪೆಕ್ಟ್ ಮಾಡ್ತೀರಿ. ಇಲ್ಲಿ ಕೇಳ್ತಿರೋದು ಅದನ್ನೇ, ರೆಸ್ಪೆಕ್ಟ್ ಮಾಡಿ, ಸಾಧ್ಯ ಆದ್ರೆ ಸಪೋರ್ಟ್ ಮಾಡಿ, ಅಡ್ಡಗಾಲ ಹಾಕೋದು ಬೇಡ ಅಂತ. ಮೇ ಬಿ ಮುಜರಾಯಿ ಇಲಾಖೆಯಿಂದ ಡೆಫಿನೆಟ್ಲಿ ಪೂಜೆಗಳಾಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಣ. ನೋಡೋಣ ಆ ದಿನ ಏನಾಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.